ನಿಮಗ್ ಗೊತ್ತಾ, ಕರ್ನಾಟಕದಲ್ಲಿ ಒಂದು ಪಟ್ಟಣವು ಸಂಪೂರ್ಣವಾಗಿ ಮರಳಿನಲ್ಲಿ ಮುಳುಗೋಗಿದೆ ಎಂದು. ಅದೇ ತಲಕಾಡು. ಮೈಸೂರಿನ ಹತ್ತಿರದ ಈ ತಲಕಾಡು ಒಮ್ಮೆ ದೊಡ್ಡ ಸಮೃದ್ಧ ನಗರ, ದೇವಾಲಯಗಳ ಕೇಂದ್ರವಾಗಿತ್ತು. ಒಂದು ದಿನ ಮೈಸೂರು ರಾಜ ಒಡೆಯರವರು ಅಲಮೇಲಮ್ಮನ ಆಭರಣ ವಿಷಯವಾಗಿ ಅವಳ ಬಳಿ ಮಂಗಳಸೂತ್ರವನ್ನು ಕಸಿದುಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಇದರಿಂದ ಕೋಪಗೊಂಡ ಅಲಮೇಲಮ್ಮ ತಲಕಾಡು ತೀರದಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ಹೋಗುವ ಮುಂಚೆ ಈ ಶಾಪ ಹಾಕ್ತಾಳೆ: ತಲಕಾಡು ಮರಳಾಗಲಿ ಮಳೆಯೂರಿ ಕಲ್ಲಾಗಲಿ, ತಲಕಾಡು ಮರಳಾಗಲಿ ಮಳೆಯೂರಿ ಕಲ್ಲಾಗಲಿ, ಮೈಸೂರು ರಾಜ ಒಡೆಯರ್ಗೆ ಸಂತಾನವಾಗದಿರಲಿ ಎಂದು ಶಾಪ ಹಾಕ್ತಾಳೆ. ಇದೇ ಕಾರಣಕ್ಕೆ ಇಂದಿಗೂ ತಲಕಾಡು ಮರುಳಿನಲ್ಲಿ ಹೂತು ಹೋಗಿದೆ ಎಂದು ಜನರ ನಂಬಿಕೆ. ಇದೇ ಥರ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಜೊತೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ, ನೀವು ನಮ್ಮ ಡೈಲಿ ನ್ಯೂಸ್ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ